ನಮಸ್ತೆ. ಇದು ನನ್ನ ಮೊದಲನೇ ಬ್ಲಾಗು. ಹಾಗೆಯೇ ಮೊದಲನೇ ವಿಡಿಯೋ ಕೂಡ, ಮೊದಲನೇ ಚಾನಲ್ಲು. ನನ್ನ ಹೆಸರು ಅನಿತಾ. ಇವತ್ತು ನಾನು ನನ್ನ ಮೊದಲನೇ ಬ್ಲಾಗ್ನ ನನ್ನ ಆರಾಧ್ಯ ದೈವ, ನನ್ನ ರಾಯರ ದೇವಸ್ಥಾನದಿಂದ ತೆಗಿಬೇಕು ಅಂತ ತುಂಬ ಆಸೆಯಿಂದ ಇದ್ದೆ. ಚಾನಲ್ ಓಪನ್ ಮಾಡಿ ಸುಮಾರು 2 ತಿಂಗಳಾಗಿತ್ತು. ಆದರೆ ಟೆಂಪಲ್ಗೆ ಹೋಗಿರಲಿಲ್ಲ, ಅಂದರೆ ಮಠಕ್ಕೆ ಹೋಗಿರಲಿಲ್ಲ. ಮಠದಲ್ಲೇ ನನಗೆ ತೆಗಿಬೇಕು ಅಂತ ತುಂಬ ಆಸೆ ಇತ್ತು. ಸರಿ ಅಂತ ಹೇಳಿ ಮಠಕ್ಕೆ ಬಂದು ವೀಡಿಯೋನ ಮಾಡಿಕೊಂಡೆ. ಹಾಗೆಯೇ ಮೇಲೆ ಬಂದು ದೀಪಕ್ಕೆ 9 ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ತುಪ್ಪದ ದೀಪನ, ಅದಕ್ಕೂ ಕೂಡ ಚೀಟಿ ತಗೊಂಡು ಲೈನಲ್ಲಿ ನಿಂತಿದ್ದೆ. ಹಾಗೆಯೇ ನಮ್ಮ ಮನೆಯವರು ನಾನು ಕೂಡ ಒಂದು ವೀಡಿಯೋನ ಮಾಡ್ಕೊಂಡ್ವಿ. ಇಲ್ಲಿ ಮೇಲೆ ಶ್ರೀನಿವಾಸ ದೇವರಿದೆ. ಇದು ಹೊನ್ನವ ಮಂತ್ರಾಲಯ, ಬೆಂಗಳೂರಲ್ಲೇ ಮಾಗಡಿ ರೋಡಲ್ಲಿದೆ. ಹೊನ್ನವ ಮಂತ್ರಾಲಯ ತುಂಬ ಚೆನ್ನಾಗಿದೆ. ತುಂಬ ಜನ ಬರ್ತಾರೆ. ಹಾಗೆಯೇ ದೀಪ ಹಚ್ಚೋರಾಗಿರ್ಬೋದು, ಕಾಯಿ ಕಟ್ಟೋರಾಗಿರ್ಬೋದು, ತುಂಬ ಜನ ಬರ್ತಾರೆ. ನನ್ನ ಮೊದಲನೇ ಬ್ಲಾಗ್ನ ನಾನು ರಾಯರ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನನಗೇನೋ ಒಂದು ಪಾಸಿಟಿವು, ತುಂಬ ಒಂದು ಮನಸ್ಸಿಗೆ ನೆಮ್ಮದಿ, ತೃಪ್ತಿ. ಅಲ್ಲಿಗೆ ಹೋಯ್ತಂದರೆ ನನಗೆ ತುಂಬ ನೆಮ್ಮದಿ. ಹೇಳ್ಬೇಕಂತಂದರೆ ತುಂಬ ಜನ ದೀಪ ಹಚ್ಚೋರಾಗಿರ್ಬೋದು, ಅಲ್ಲಿ ಹೋಮಕ್ಕೆ ಕೊಂಡ ಹಚ್ಚಿರ್ತಾರೆ. ಆ ಹೋಮದ ಕೊಂಡ ಸುತ್ತ ದೀಪನ ಬೆಳಗ್ತಾರೆ. 9 ಹಚ್ಚೋರು ಹಚ್ತಾರೆ, 5, ಹಾಗೆಯೇ 16, 21 ಅವರ ಇಷ್ಟಾರ್ಥ. ಅವರು ಎಷ್ಟು ಬೆಳಗ್ತಾರೋ ಅಷ್ಟು ದೀಪಗಳನ್ನ ಬೆಳಿಕೊಂಡು 3, 8, 5, 1 ಈ ರೀತಿ 18, 16 ಈ ರೀತಿ ಪ್ರದಕ್ಷಿಣೆಗಳನ್ನ ಹಾಕ್ತಾರೆ. ಹಾಗೆಯೇ ಅಲ್ಲಿ ಹೋದರೆ ನನಗೆ ಪರ್ಸ್ನಲ್ಲಾಗಿ ಏನೋ ಒಂದು ಪಾಸಿಟಿವು. ಇವತ್ತು ಬೆಳಿಗ್ಗೆ ನಾನು ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ, ಫುಲ್ ಬ್ಯಾಕ್ ಪೇಯ್ನ್ ಆಗಿಬಿಟ್ಟಿತ್ತು. ಬಟ್ ಆದ್ರೂ ಕೂಡ ಏನೋ ಗೊತ್ತಿಲ್ಲ, ಅವರ ಪವಾಡವೋ ಏನೋ ನನಗೆ ಗೊತ್ತಿಲ್ಲ. ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿಯೇ ಅವರು ಕೂಡ ಕರೆಸ್ಕೊಂಡ್ರು. ನಾನು ಅಷ್ಟು ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ 11 ಗಂಟೆ ಅಷ್ಟೊತ್ತಿಗೆ ನಾನು ದೇವಸ್ಥಾನನ ತಲುಪಿದೆ. 9 ಗಂಟೆಗೆ ಎದ್ದು ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಮನೆಯಲ್ಲಿ ಎಲ್ಲ ಮುಗಿಸಿ 11:30 ಅಷ್ಟೊತ್ತಿಗೆ ನಾನು ದೇವಸ್ಥಾನನ ತಲುಪಿದೆ. ಅಷ್ಟು ಪಾಸಿಟಿವು. ಹಾಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ಕೂಡ ದೀಪ ಹಚ್ಕೊಂಡೆ. 9 ದೀಪನ, ತುಪ್ಪದ ದೀಪನ ಹಚ್ಚಿದಾದ್ಮೇಲೆ ನಾನಿಲ್ಲಿ ಪ್ರಸಾದ ತಗೊಳ್ಳೋಣ ಅಂತ ಹೇಳಿ ಬಂದೆ. ಪ್ರಸಾದ ಬಂದು ಒಂದು ಪ್ರಸಾದಕ್ಕೆ, ಪರಿಮಳ ಪ್ರಸಾದಕ್ಕೆ 30 ರೂಪಾಯಿ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಕೂಡ 3 ತಗೊಂಡ್ವಿ. ಹಾಗೆಯೇ ನಾನು ನೆಕ್ಸ್ಟ್ ವೀಕ್ ಬರೋದಿತ್ತು, ಅದನ್ನು ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊತಾ ಇದ್ದೆ, ಹೆಂಗೆ ಏನು ಅಂಥೇಳಿ. ಫಸ್ಟ್ ಟೈಮ್ ಹೋಗಿದ್ದು ಇಲ್ಲಿಗೆ. ನಾನು ಜಯನಗರ ಇಲ್ಲ ಅಂದರೆ ಕೂಡ್ಲಿಗೇಟು, ಇದೆರಡು ಹತ್ರ 1 ವಾರ ಮಿಸ್ ಮಾಡಲ್ಲ ನಾವು. ಕೆಲವೊಂದು ಟೈಮ್ ನಾನು ಹೋಗಲ್ಲ ಅಷ್ಟೇ. ನಮ್ಮನೆಯವರು ಪ್ರತಿ ವಾರನೂ ಕೂಡ್ಲಿಗೇಟು ಇಲ್ಲಾಂದರೆ ಜಯನಗರ ಇಲ್ಲಿಗೆ ಹೋಗ್ಬಿಡ್ತಾರೆ. ಬಟ್ ಇದೇ ಫಸ್ಟ್ ಟೈಮು ನಾನು ಎಲ್ಲರೂ ಹೋಗೋದನ್ನಾಗಲಿ ಹೋದವ್ರನ್ನಾಗಲಿ ನೋಡ್ತಾ ಇದ್ದೆ. ಬಟ್ ಇಲ್ಲಿಗೆ ನಾವು ಹೋಗಿರಲಿಲ್ಲ. ಇವತ್ತು ಇಲ್ಲಿಂದನೇ ನನಗೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕನ್ನೋದು ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಅಲ್ಲಿನೂ ಕೂಡ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಬಂದ್ವಿ. ತುಂಬ ರಶ್ ಇತ್ತು. ನಮ್ಮನೆಯವರು ತುಂಬ ರಶ್ ಇದೆ, ಬೇಡ ಹೊರಗಡೆನೇ ತಿನ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ, ಇನ್ನೇನು ಒಳಗಡೆನೇ ಸ್ವಲ್ಪ ನೈವೇದ್ಯಕ್ಕೆ ಇಟ್ಟಿದ್ದ ಪ್ರಸಾದ ಹಾಗೆಯೇ ತೀರ್ಥ ಎಲ್ಲ ಕೊಟ್ಟಿದ್ರು. ಸರಿ, ಇನ್ನೇನು ಅಲ್ಲೇ ತಿಂದ್ವಲ್ಲ ಅಂತೇಳಿ ಹಾಗೆ ಬಂದು ಇಲ್ಲಿ ಸ್ಲಿಪ್ಪರ್ ನೋಡ್ತೀವಿ, ಸ್ಲಿಪ್ಪರೇ ಇಲ್ಲ. ಆಮೇಲೆ ನಮ್ಮ ಮನೆಯವರಿಗೆ ಬಿಡಿ ಕರ್ಮ ಕಳೀತು, ಯಾರಾದರೂ ಮೆಟ್ಕೊಂಡು ಹೋಗಿರ್ತಾರೆ, ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಇಲ್ಲಿ ಪುರಿ ಖಾರ ಹಾಗೆಯೇ ಏನೇನೋ ಇಟ್ಟಿದ್ರು ಪರ್ಚೇಸಿಂಗ್ಗೆ. ನಮ್ಮ ಮನೆಯವರು ಪುರಿ ಖಾರ ತಗೊಳ್ಳೋಣ ನಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಪುರಿ ಖಾರ ತಗೊಳಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಅಲ್ಲಿ ಅಂಗಡಿಯವನು ಒಂದು ಕೆಲಸ ಮಾಡ್ತಾನೆ ನೋಡಿ, ಎಷ್ಟು ಚೆನ್ನಾಗಿ ಅವ್ರಿಗೆ ಹಾಕಕ್ಕೆ ಹೋಗ್ತಾನೆ, ಅದು ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಆ ಕವರ್ನ ಆ ಕಡೆ ಇಟ್ಬಿಟ್ಟು ಮತ್ತೆ ಅದರೊಳಗಡೆನೇ ಹಾಕ್ತಾನೆ, ಮತ್ತು ತುಂಬಿ ಅದನ್ನೇ ಕೊಡ್ತಾನೆ. ನೋಡಿಕೊಂಡು ನಾವು ತಗೊಳ್ಳೋರು ಹುಷಾರಾಗಿ ತೊಗೊಳ್ಬೇಕಷ್ಟೇ. ಅದಾದಮೇಲೆ ಪುರಿ ಖಾರ ತಗೊಂಡು ಈ ಕಡೆ ಬಂದ್ವಿ. ಅಲ್ಲಿ ಬಂದರೆ ಡ್ರೆಸ್ ಮಾರ್ತಾಯಿದ್ರು. ಡ್ರೆಸ್ ನೋಡಿದ್ರೆ ನಿಜವಾಗ್ಲೂ ನನಗಂತೂ ಬರೋ ಮನಸ್ಸೇ ಇರೋಲ್ಲ. ನೋಡಬೇಕು, ಅದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ, ಒಟ್ಟು ನೋಡಬೇಕು, ತೊಗೊಳ್ಬೇಕು, ಆ ರೀತಿ ಇರುತ್ತೆ. ಇವಾಗ ಪುರಿ ಖಾರ ತೊಗೊಳ್ತಾಯಿದ್ರು. ಅದ್ರ ಜೊತೆಗೆ ಒಂದು ಬರೀ ಅದು ಫ್ರೈ ಮಾಡಿರೋದು, ಏನಂತಾರೆ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರಲ್ಲ, ಏನಪ್ಪ ಅದು ಮಂಡಕ್ಕಿನ ಮಾಡಿದ್ರು. ಅದಕ್ಕೆ ಒಂದು ಕಡಲೆ ಬೀಜನೂ ಕೂಡ ಹಾಕಿರಲಿಲ್ಲ ಅವರು. ನಮ್ಮನೆಯವರಿಗೆ ಕಡಲೆ ಬೀಜ ಅಂದರೆ ಸ್ವಲ್ಪ ಫೇವ್ರೇಟು. ಕಡಲೆ ಬೀಜನ ಅಲ್ಲಿ ಸಪ್ರೇಟ್ ಹಾಕಿಸ್ಕೊಂಡ್ರು. ಇಲ್ಲಿ 50 ರೂಪಾಯಿ 3 ಸೇರು ಅಂತ ಹೇಳಿ ಮಾರ್ತಾಯಿದ್ರು ಪುರಿನ. 50 ರೂಪಾಯಿಗೆ ತೊಗೊಂಡ್ರು, 3 ಸೇರು ಕೊಟ್ಟು. ಅಲ್ಲ, 3 ಸೇರಿಗೆ 50 ರೂಪಾಯಿ. ಅದಾದಮೇಲೆ ಮಿಕ್ಚರ್ ತೊಗೊಂಡ್ರು. ಅದು ಎಷ್ಟು ತೊಗೊಂಡ್ರೋ ಗೊತ್ತಿಲ್ಲ. ನಾನು ಈ ಕಡೆ ನೋಡ್ತಾಯಿದ್ದೆ, ಡ್ರೆಸ್ ಹಾಕಿದ್ದದ ಕಡೆ ನೋಡ್ತಾಯಿದ್ದೆ. ಅದನ್ನು ಕೂಡ 50 ರೂಪಾಯಿಗೆ ತೊಗೊಂಡ್ರು ಅನಿಸುತ್ತೆ. ಅದರೊಳಗಡೆ ಒಂದೇ ಒಂದೂ ಇದಿರಲಿಲ್ಲ, ಕಡಲೆ ಬೀಜ ಇರಲಿಲ್ಲ. ಅದಾದಮೇಲೆ ಪುರಿ ಖಾರ ತಗೊಂಡು ಬರಬೇಕಂದ್ರೆ ಗಾಡಿ ಎತ್ತೋಣ ಅಂತ ಹೋಗ್ತಾಯಿದ್ವಿ. ಆವಾಗ
ಅಲ್ಲೇ ಡ್ರೆಸ್ ನೋಡೋಣ ಅಂತೇಳಿ ನಿಂತ್ಕೊಂಡೆ. ಬಟ್ ಒಂದೂ ಚೆನ್ನಾಗಿರಲಿಲ್ಲ. ನಾನು ನಮ್ಮ ಮನೆಯವರಿಗೆ ಇದನ್ನು ತಗೊಳ್ಳ ಅಂತ ಹೇಳ್ತಾಯಿದ್ದೆ. ಬಟ್ ಕಡಿಮೆ ರೇಟಿಗೆ ಹಾಕಿದ್ರು. 350, 150, 150ರಿಂದನೂ ತುಂಬ ಚೆನ್ನಾಗಿದ್ವು. ಬಟ್ ಎಲ್ಲ ಆಯ್ಕೊಂಬಿಟ್ಟಿದ್ರು. 250 ರೂಪಾಯಿದು ಅಂಬ್ರೆಲಾ ಡ್ರೆಸ್ಸು ನಾವಿಲ್ಲಿ 800 ರೂಪಾಯಿ ಕೊಟ್ಟು ತೊಗೊಂಬಂದಿದ್ವಿ. ಅಲ್ಲವರು 250ಕ್ಕೆ ಮಾರ್ತಾಯಿದ್ರು. ಬಟ್ ಅದು ಏನಾಗಿತ್ತೋ ನನಗೆ ಗೊತ್ತಿಲ್ಲ. ಏನು ಡ್ಯಾಮೇಜ್ ಆಗಿದ್ವಾ, ಯಾವ ಥರ ಮಾರ್ತಾಯಿದ್ರು ಏನೋ ನನಗೆ ಗೊತ್ತಿಲ್ಲ. ಮತ್ತು ಆಮೇಲೆ ನಾನು ಕರೆಕ್ಟಾಗಿ ನೋಡಿದೆ ಬೇರೆ ಇನ್ನೊಂದನ್ನ, ಅದು ಎಂಬ್ರಾಯ್ಡಿಂಗು ಟ್ಯಾಪೆ ಹಾಕೋ ಥರ ಹಾಕ್ಬಿಟ್ಟಿದ್ರು. ಆವಾಗಲೇ ಗೊತ್ತಾಯಿತು ಇವರು ಅದಕ್ಕೆ ಕಡಿಮೆ ರೇಟಿಗೆ ಮಾರೋದು ಅಂತೇಳಿ. ಅದಾದಮೇಲೆ ಪುರಿಕರನೂ ಕೂಡ ತೊಗೊಂಡಾಯಿತು. ಇವಾಗ ಹೊರಟ್ವಿ. ಮುಂದೆ ನೋಡಿದ್ರೆ ತುಂಬಾ ಪರ್ಚೇಸಿಂಗ್ ಹಾಕಿದ್ರು. ಅಂದರೆ ಬ್ಯಾಗ್ಗಳಾಗಿರ್ಬೋದು, ಡ್ರೆಸ್ಸು, ತರಕಾರಿ, ಟೊಮೊಟೊ ಪ್ರತಿಯೊಂದೂ ಮಾರ್ತಾಯಿದ್ರು. ಕಡಲೆಕಾಯಿ, ಐಸ್ ಕ್ರೀಮು, ಗೋಬಿ ಎಲ್ಲದನ್ನು ಕೂಡ ಮಾರ್ತಾಯಿದ್ರು. ಹಾಗೆಯೇ ನಾನಿಲ್ಲಿ ಡ್ರೆಸ್ನ ನೋಡೋಕ್ಕೆ ಅಂತ ಬಂದೆ ನೋಡಿ. ಡ್ರೆಸ್ ನೋಡ್ತಾಯಿದ್ರೆ ಒಂದು ಕೂಡ ಚೆನ್ನಾಗಿದ್ವು. ಕಲರ್ ಆಗಲಿ, ಕಾಂಬಿನೇಷನ್ ಆಗಲಿ ಚೆನ್ನಾಗಿದ್ವು. ಹಾಗೆ ಸೈಜು ಇರಲಿಲ್ಲ ಮತ್ತು ಎಲ್ಲ ಆರಿಸ್ಕೊಂಬಿಟ್ಟಿದ್ರು. 150ರಿಂದ 250, 350, ಹಾಗೆಯೇ 550, 750 ಈ ಥರ ಎಲ್ಲ ಹಾಕಿದ್ರು. ಅದಾದಮೇಲೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಸರಿ ಅಂತೇಳಿ ನಾವು ಕೂಡ ಹೊರಟ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.